ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ IQGKಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ RRB ಗ್ರೂಪ್ ಡಿ ಸೈನ್ಸ್ 2025 ಈ ಪ್ರಶ್ನೆಗಳು ಬಂದ್ಬಿಟ್ಟು ಆಗಸ್ಟ್ 2, 2022ರಂದು ಶಿಫ್ಟ್ 3ನಲ್ಲಿ ನಡೆದ ಪ್ರಶ್ನೋತ್ತರಗಳು ಇವಾಗಿರ್ತವೆ ಫ್ರೆಂಡ್ಸ್. ಆದ ಕಾರಣ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕಾನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಈ ಪ್ರಶ್ನೆಗಳು ಬಂದ್ಬಿಟ್ಟು ಪ್ರಶ್ನೆ ಸಹಿತ ಸಂಪೂರ್ಣ ವಿಶ್ಲೇಷಣೆ ಆಗಿರುತ್ತೆ ಫ್ರೆಂಡ್ಸ್. ಆದ ಕಾರಣ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು, ಗಾಜಿನ ಪ್ರಿಸ್ಟ್ ಮೂಲಕ ಹಾದು ಹೋಗುವಾಗ ಬಿಳಿ ಬೆಳಕಿನಲ್ಲಿ ಹೆಚ್ಚು ವಿಚಲನಗೊಳ್ಳುವ ಅಂಶ ಯಾವುದು? ಅಂದರೆ ಒಂದು ಗಾಜಿನ ಮೂಲಕ ಒಂದು ಬಣ್ಣ ಅಂದರೆ ಬಿಳಿ ಬಣ್ಣ ಹಾದು ಹೋಗ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಗಾಜಿನ ಪ್ರಿಸಮ್ ಮೂಲಕ ಆ ಹಾದು ಹೋಗುವಾಗ ಹೆಚ್ಚು ವಿಚಲನಗೊಳ್ಳುವ ಅಂಶ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ನೇರಳೆ ಬಣ್ಣ ಅಂತ ಹೇಳೋದು ಫ್ರೆಂಡ್ಸ್. ಅಂದರೆ ಗಾಜಿನ ಮೂಲಕ ಹಾದು ಹೋಗುವಾಗ ಹೆಚ್ಚು ವಿಚಲನಗೊಳ್ಳುವ ಅಂಶ ಬಂದ್ಬಿಟ್ಟು ನೇರಳೆ ಬಣ್ಣ ಆಗಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತ ವಿವರಣೆ ಹೇಳ್ಬೇಕಂತಂದ್ರೆ, ಗಾಜಿನ ಪ್ರಿಸ್ಕ್ ಮೂಲಕ ಹಾದು ಹೋಗುವಾಗ ನೇರಳೆ ಬೆಳಕು ಹೆಚ್ಚು ವಿಚಲನಗೊಳ್ಳುತ್ತದೆ. ಗೋಚರ ಬೆಳಕಿನಲ್ಲಿರುವ ಎಲ್ಲ ಬಣ್ಣಗಳಲ್ಲಿ ನೇರಳೆ ಬೆಳಕು ಕಡಿಮೆ ತರಂಗಾಂತರವನ್ನು ಹೊಂದಿರುವುದು. ಅಂದರೆ ನೇರಳೆ ಬಣ್ಣ ಬಂದ್ಬಿಟ್ಟು ಇದು ಕಡಿಮೆ ತರಂಗಾಂತರವನ್ನು ಹೊಂದಿರುತ್ತದೆ. ಕಡಿಮೆ ತರಂಗಾಂತರಗಳು, ದೀರ್ಘ ತರಂಗಾಂತರಗಳು ಇವು ಹೆಚ್ಚು ವಕ್ರೀಭವನಗೊಳ್ಳುತ್ತವೆ. ಅಂದರೆ ಕಡಿಮೆ ತರಂಗಾಂತರಗಳು ಮತ್ತು ದೀರ್ಘ ತರಂಗಾಂತರಗಳಿಗಿಂತ ಹೆಚ್ಚು ವಕ್ರೀಭವನಗೊಳ್ಳುತ್ತವೆ ಅಂತ ಇಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್. ಪ್ರಿಸ್ಕ್ ಮೂಲಕ ಕನಿಷ್ಠದಿಂದ ಹೆಚ್ಚಿನ ವಿಚಲನದವರೆಗಿನ ಬಣ್ಣಗಳ ಕ್ರಮವು ಬಂದ್ಬಿಟ್ಟು ಕೆಂಪು, ಹಳದಿ, ಹಸಿರು, ನೀಲಿ, ಇಂಡಿಗೋ, ನೇರಳೆ. ಅಂದರೆ ಸಾಮಾನ್ಯವಾಗಿ ಬಣ್ಣಗಳು ಯಾವ ರೀತಿ ಇರ್ತಾವಪ್ಪ ಅಂತಂದ್ರೆ, ಮೊದಲದು ಬಂದ್ಬಿಟ್ಟು ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಇಂಡಿಗೋ ಮತ್ತು ನೇರಳೆ ಅಂತ ಇಲ್ಲಿ ಕರೀತಾರೆ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಕೋಡ್ ಬಂದ್ಬಿಟ್ಟು ROYGBIV ಅಂತ ಹೇಳ್ಬೋದು ಫ್ರೆಂಡ್ಸ್. ಕೋಡ್ ಬಂದ್ಬಿಟ್ಟು ಇದನ್ನು ನೆನಪಿಟ್ಕೋಬೇಕಂತಂದರೆ ಈ ಕೋಡ್ ನೆನಪಿರ್ಬೇಕು ಫ್ರೆಂಡ್ಸ್, ROYGBIV. ಇನ್ನು ಮುಂದಿನ ಪ್ರಶ್ನೆ, ಮಾನವ ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಕುಹರದವರೆಗೆ ಸ್ಪೋಟಮ್ ಎಂಬ ಚೀಲದಲ್ಲಿ ಏಕಿರುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ವೀರ್ಯರಚನೆಗೆ ದೇಹಕ್ಕಿಂತ 2ರಿಂದ 3.2 ಡಿಗ್ರಿ ಕಡಿಮೆ ತಾಪಮಾನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್. ಆದ ಕಾರಣ ವೃಷಣಗಳು ಕಿಬ್ಬೊಟ್ಟೆಯ ಕುಹರದವರೆಗೆ ಸ್ಪೋಟಮ್ ಎಂಬ ಚೀಲದಲ್ಲಿ ಇರುತ್ತವೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಇದು ವೀರ್ಯರಚನೆಗೆ ದೇಹಕ್ಕಿಂತ 2ರಿಂದ 3.2 ಡಿಗ್ರಿ ಕಡಿಮೆ ಇರುವುದರಿಂದ ತಾಪಮಾನ ಕಾಪಾಡಿಕೊಳ್ಳಲು ಸಹಾಯ ಮಾಡ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದ್ರ ಬಗ್ಗೆ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದರೆ, ವೃಷಣಗಳು ಬಂದ್ಬಿಟ್ಟು ಕಿಬ್ಬೊಟ್ಟೆಯ ಕುಹರದ ಹೊರಗೆ ಸ್ಫೋಟಮ್ ಎಂಬ ಚೀಲದಲ್ಲಿ ಕಂಡುಬರುತ್ತವೆ. ಈ ಸ್ಥಾನವು ದೇಹದ ಉಷ್ಣತೆಗಿಂತ 2ರಿಂದ 3 ಡಿಗ್ರಿ ಕಡಿಮೆ ತಾಪಮಾನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಫ್ರೆಂಡ್ಸ್. ಇದು ವೀರ್ಯರಚನೆಗೆ ಅತ್ಯಗತ್ಯ ಅಂತ ಹೇಳ್ಬೋದು. ವೃಷಣಗಳಿಗೆ ಹವಾಮಾನ ನಿಯಂತ್ರಣ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತವೆ. ತಾಪಮಾನ ನಿಯಂತ್ರಣವು ನಿರ್ಣಾಯಕವಾಗಿದೆ, ಏಕೆಂದರೆ ವೀರ್ಯ ಉತ್ಪಾದನೆಗೆ ದೇಹದ ಮೂಲ ತಾಪಮಾನಕ್ಕಿಂತ ಸ್ವಲ್ಪ ಕಡಿಮೆ ತಾಪಮಾನ ಬೇಕಾಗುತ್ತದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಕೆಳಗಿನ ತ್ರಿಕಳೆಗಳಲ್ಲಿ ಯಾವುದು ಡೋಬರೈನರ ತ್ರಿಕಳೆ ಅಲ್ಲ? ಅಂದರೆ ಇಲ್ಲಿ ಡೋಬರೈನ ತ್ರಿವಳಿ ಯಾವುದಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, NPSB ಅಂತ ಹೇಳ್ಬೋದು ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ NPBSB ಅಂತ ಹೇಳ್ಬೋದು ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ. ಇದರ ವಿವರಣೆ ನೋಡ್ಬೇಕಂತಂದ್ರೆ, NPSB ಇದು ಮಾನ್ಯವಾದ ಡೋಬರೈನರ ತ್ರಿಕವಲ್ಲ, ಅಂದರೆ ತ್ರಿವಳಿ ಅಲ್ಲ ಫ್ರೆಂಡ್ಸ್. ಇದು N ಬಂದ್ಬಿಟ್ಟು ನೈಟ್ರೋಜನ್, P ಬಂದು ಫಾಸ್ಫರಸ್ ಮತ್ತು SB ಬಂದ್ಬಿಟ್ಟು ಅಂಟಿಮನಿ ಹೋಲುವ ಗುಣಲಕ್ಷಣವನ್ನು ಹೊಂದಿರುವ ತ್ರಿಕವನ್ನು ರೂಪಿಸುವುದಿಲ್ಲ ಫ್ರೆಂಡ್ಸ್. ಇದು
ಪರಮಾಣು ತೂಕವು ಎನ್ ಮತ್ತು ಎಸ್ ಬಿ ಇವು ಸರಾಸರಿಯಲ್ಲಿ ಇಲ್ಲ ಫ್ರೆಂಡ್ಸ್. ಉಳಿದವುಗಳು ಬಂದ್ಬಿಟ್ಟು ಅಂದರೆ ಇಲ್ಲಿ ಉಳಿದವು ಇದಾವಲ್ಲ ಫ್ರೆಂಡ್ಸ್, ಇದು ಪೊಟ್ಯಾಸಿಯಮ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು ಮತ್ತು ಸೋಡಿಯಂ ಆಗಿರ್ಬೋದು, ಇವೆಲ್ಲವೂ ಬಂದ್ಬಿಟ್ಟು ಕ್ಷಾರೀಯ ಲೋಹಗಳು ಮತ್ತು ಲೋಹೇತರ ಅಲೋಹಗಳು ಇವು ಎಲ್ಲವೂ ಹೊಂದಿರ್ತವೆ ಫ್ರೆಂಡ್ಸ್ ತ್ರಿವಳಿಗಳನ್ನ. ಆದರೆ ಈ ಸೋಡಿಯಂ ಮತ್ತು ಫಾಸ್ಫರಸ್ ಆಂಟಿಮನಿ ಇರ್ತಲ್ಲ ಫ್ರೆಂಡ್ಸ್, ಇವು ಡೋಬರೈನರ ತ್ರಿವಳಿ ಅಲ್ಲ ನೋಡಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಹೆಕ್ಸಿನ್ನ ಸಮಜಾತೀಯ ಶ್ರೇಣಿಯ ಮುಂದಿನ ಸದಸ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಹೆಕ್ಟೇನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೆಕ್ಟೇನ್ ಬಂದ್ಬಿಟ್ಟು ಇದು ಹೆಕ್ಸಿನ್ನ ಸಮಜಾತೀಯ ಶ್ರೇಣಿಯ ಮುಂದಿನ ಸದಸ್ಯ ಆಗಿರುತ್ತೆ ಫ್ರೆಂಡ್ಸ್. ಈ ಪ್ರಶ್ನೆಗಳು 2022ರಲ್ಲಿ ಗ್ರೂಪ್ ಡಿಯಲ್ಲಿ 3ನೇ ಶಿಫ್ಟ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತವೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಈಸಿ ಇದ್ದರೆ ಈಸಿ ಅಂತ, ಟಫ್ ಇದ್ದರೆ ಟಫ್ ಅಂತ, ಮಾಡರೇಟ್ ಇದ್ದರೆ ಮಾಡರೇಟ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ಅಂದರೆ ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ಫ್ರೆಂಡ್ಸ್. ಹೆಕ್ಟೇನ್ ಬಂದ್ಬಿಟ್ಟು ಹೆಕ್ಸಿನ್ನ ಸಮಜಾತೀಯ ಶ್ರೇಣಿಯಲ್ಲಿ ಮುಂದಿನ ಸದಸ್ಯ ಅಂತ ಹೇಳ್ಬೋದು. ಸಮಜಾತಿ ಶ್ರೇಣಿ ಎಂದರೆ ಒಂದೇ ಕ್ರಿಯಾತ್ಮಕ ಗುಂಪು ಹೋಲುವ ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿರುವ ಸಂಯುಕ್ತಗಳ ಶ್ರೇಣಿ ಅಂತ ಹೇಳ್ಬೋದು. ಪ್ರತಿ ಯಶಸ್ವಿ ಸದಸ್ಯವು CH2 ಘಟಕದಿಂದ ಭಿನ್ನವಾಗಿರುತ್ತದೆ. ಹೆಕ್ಸಿನ್ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು CH1 ಅಂತ ಕರೀತಾರೆ. CH2 ಘಟಕವನ್ನು ಸೇರಿಸುವುದರಿಂದ CH1 ಸೂತ್ರದೊಂದಿಗೆ ಹೆಕ್ಟೇನ್ ಉತ್ಪತ್ತಿ ಆಗುತ್ತದೆ. ಅಲ್ಕಿನ್ಗಳು ಬಂದ್ಬಿಟ್ಟು ಇದು ಒಲೆಪಿನ್ಗಳು ಸಮಜಾತೀಯ ಶ್ರೇಣಿಯ ಸದಸ್ಯರು ಆಗಿರ್ತಾರೆ. ಹೆಕ್ಟೇನ್ ಬಂದ್ಬಿಟ್ಟು ಸೇರಿದಂತೆ ಸಾಮಾನ್ಯ ಸೂತ್ರ ಬಂದ್ಬಿಟ್ಟು C1H1 ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಪ್ರತಿಕ್ರಿಯೆಯಲ್ಲಿ ಯಾವುದು ಅಪಕರ್ಷಣಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ? Fe2O3 + 3CO 2Fe 3CO2. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, CO ಅಂದರೆ ಕಾರ್ಬನ್ ಬಂದ್ಬಿಟ್ಟು ಇದು ಅಪಕರ್ಷಣಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ವಿವರಣೆ ಬಂದ್ಬಿಟ್ಟು ಕೊಟ್ಟಿರುವ ಪ್ರತಿಕ್ರಿಯೆಯಲ್ಲಿ CO ಕಡಿಮೆಗೊಳಿಸುವ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. Fe2O3 + 3CO 2Fe 3CO2 ಕಾರ್ಬನ್ ಮೊನಾಕ್ಸೈಡ್, ಫೆರಿಕ್ ಆಕ್ಸೈಡ್, Fe2O3 ಅನ್ನು ಕಬ್ಬಿಣದ ಕಡಿಮೆ ಅಂದರೆ ಇದು ಬಂದ್ಬಿಟ್ಟು ಕಬ್ಬಿಣ ಬಂದ್ಬಿಟ್ಟು ಕಡಿಮೆ ಮಾಡುತ್ತದೆ ಫ್ರೆಂಡ್ಸ್. ಇದು ಅಪಕರ್ಷಣಕಾರಕ ಎಂದರೆ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಮತ್ತು ಎಲೆಕ್ಟ್ರಾನ್ಗಳನ್ನು ನೀಡುವ ಮೂಲಕ ಮತ್ತೊಂದು ವಸ್ತುವನ್ನು ಆಕರ್ಷಿಸುವ ವಸ್ತು ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ CO ಅನ್ನು CO2ಗೆ ಆಕ್ಸಿಡೀಕರಿಸಲಾಗುತ್ತದೆ ಮತ್ತು Fe2O3 ಅನ್ನು Feಗೆ ಇಳಿಸಲಾಗುತ್ತದೆ. ರೆಡಾಕ್ಸ್ ಪ್ರತಿಕ್ರಿಯೆಗಳಲ್ಲಿ ಆಕ್ಸಿಡೀಕರಣಗೊಳ್ಳುವನ್ನು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದು ಅಂತರ್ಥ. ಅಂದರೆ ಅಪಕರ್ಷಣಕಾರಿಯಾಗಿದೆ ಅಂದರೆ ಇಲ್ಲಿ CO ಬಂದ್ಬಿಟ್ಟು CO2ಗೆ ಆಕ್ಸಿಡೀಕರಣ ಆಗಿರುತ್ತೆ ಫ್ರೆಂಡ್ಸ್ ಇದು. ಮತ್ತು Fe2O3 Feಯನ್ನು ಇಳಿಸಲಾಗುತ್ತದೆ ನೋಡಿ ಫ್ರೆಂಡ್ಸ್. ಇಲ್ಲಿ CO ಬಂದ್ಬಿಟ್ಟು CO2 ಆಗಿರುತ್ತೆ, ಆಕ್ಸಿಡೀಕರಣ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಲೋಹಗಳ ಲೋಹೀಯ ಗುಣದ ಸರಿಯಾದ ಕ್ರಮ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, MgNaBaCS. ಇವು ಬಂದ್ಬಿಟ್ಟು ಅಂದರೆ ಮೆಗ್ನೀಸಿಯಂ, ಸೋಡಿಯಂ ಇವೆಲ್ಲ ಬಂದ್ಬಿಟ್ಟು ಲೋಹದ ಲೋಹೀಯ ಗುಣದ ಸರಿಯಾದ ಕ್ರಮ ಆಗಿರುತ್ತೆ. ಇನ್ನು ವಿವರಣೆ ಬಂದ್ಬಿಟ್ಟು ಆಯ್ಕೆ 3 ಲೋಹೀಯ ಗುಣದ ಕ್ರಮವನ್ನು ಸರಿಯಾಗಿ ಪ್ರತಿನಿಧಿಸುತ್ತದೆ. ಅಂದರೆ MgNaBaCS. ಆವರ್ತಕ ಕೋಷ್ಟಕದಲ್ಲಿ ಒಂದು ಗುಂಪಿನಲ್ಲಿ ಕೆಳಕ್ಕೆ ಲೋಹೀಯ ಗುಣ ಹೆಚ್ಚಾಗುತ್ತದೆ ಮತ್ತು ಅವಧಿಯಲ್ಲಿ ಅಡ್ಡಲಾಗಿ ಕಡಿಮೆಯಾಗುತ್ತದೆ. ನೀಡಲಾದ ಅಂಶಗಳಲ್ಲಿ CCM ಅಂದರೆ CS ಅತಿ ಹೆಚ್ಚು ಲೋಹೀಯ ಗುಣವನ್ನು ಹೊಂದಿರುತ್ತದೆ. ನಂತರ ಬೇರಿಯಂ ಬಂದ್ಬಿಟ್ಟು, ಸೋಡಿಯಂ ಬಂದ್ಬಿಟ್ಟು ಮತ್ತು ಮ್ಯಾಗ್ನೀಸಿಯಂ ಬಂದ್ಬಿಟ್ಟು ಇವೆಲ್ಲವೂ ಲೋಹೀಯ ಗುಣವನ್ನು ಹೊಂದಿರುತ್ತದೆ. ಈ ಕ್ರಮವನ್ನು ಅಂಶಗಳ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಸಾಮರ್ಥ್ಯದಿಂದ ನಿರ್ಧರಿಸಲಾಗುತ್ತದೆ. ಇದು ಲೋಹದ ಪ್ರಮುಖ ಗುಣಲಕ್ಷಣ ಆಗಿದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಕೆಳಗೆ ನೀಡಲಾದ ಸರ್ಕ್ಯೂಟ್ನಲ್ಲಿ ಒಟ್ಟು ಕರೆಂಟನ್ನು ಲೆಕ್ಕಾಚಾರ ಮಾಡಿ. ಅಂದರೆ ಇಲ್ಲಿ ವಿದ್ಯುತ್ ರೋಧದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. 2 ಓಮ್ + 2 ಓಮ್ = 4 ವೋಲ್ಟ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, 1 ವೋಲ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಅದು ಹೇಗಪ್ಪ ಅಂತಂದರೆ ವಿವರಣೆ ನೋಡಿ ಫ್ರೆಂಡ್ಸ್. 2 ಓಮ್ಗಳು 2 ಪ್ರತಿರೋಧ ಸರಣಿಗಳನ್ನು ಸಂಪರ್ಕಿಸಲಾಗಿರ್ತದೆ. ಅಂದರೆ 2 ಓಮ್ಗಳು ಬಂದ್ಬಿಟ್ಟು ಇದು 2 ಪ್ರತಿರೋಧ ಸರಣಿಯಲ್ಲಿ
ಸಂಪರ್ಕಿಸಲಾಗುತ್ತದೆ. ಸಮಾನ ಪ್ರತಿರೋಧಗಳು ಬಂದ್ಬಿಟ್ಟು 2+2 ಆಗಿರುತ್ತೆ. ಓಮ್ ಬಂದ್ಬಿಟ್ಟು ಅಂದರೆ 2+2 ಆಗಲೇ ಓಮ್ 4 ಓಮ್ ಆಗುತ್ತೆ ಫ್ರೆಂಡ್ಸ್, 4 ಓಮ್ ಆಗುತ್ತೆ. ಓಮ್ ನಿಯಮವನ್ನು ಬಳಸಿ ಅಂದರೆ ಓಮ್ ನಿಯಮನ ಸೂತ್ರ ಬಂದ್ಬಿಟ್ಟು V=IReQ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿ ಬಂದ್ಬಿಟ್ಟು ಒಂದು ಅಂದರೆ ಇದು ಇರುತ್ತಲ್ಲ ಫ್ರೆಂಡ್ಸ್, ಇದು ಓಮ್ ಇರುತ್ತಲ್ಲ 4/I=Req ಅಂತ ಫಾರ್ಮುಲಾ ಹಾಕೋಬೇಕು ಫ್ರೆಂಡ್ಸ್. ಆಗ 2+2 ಕೊಡಿಸಿದಾಗ ಓಮ್ ಎಷ್ಟಾಗುತ್ತೆ 4 ಆಗುತ್ತೆ. 4ನ ಡಿವೈಡ್/4 ಮಾಡಬೇಕು ಫ್ರೆಂಡ್ಸ್. ಆಗ 4 ಬರುತ್ತೆ. ಸರ್ಕ್ಯೂಟ್ನಲ್ಲಿರುವ ಒಟ್ಟು ವಿದ್ಯುತ್ ಬಂದ್ಬಿಟ್ಟು 1 ಆಂಪಿಯರ್ ಆಗಿರುತ್ತೆ ಫ್ರೆಂಡ್ಸ್. ಅಂದರೆ 4ರಲ್ಲಿ ಡಿವೈಡ್ ಮಾಡಬೇಕು ಫ್ರೆಂಡ್ಸ್. 2 ಓಮ್ಗಳನ್ನು ಸೇರಿಸಿದಾಗ 4 ಆಗುತ್ತೆ ಮತ್ತು ವೋಲ್ಟ್ ಎಷ್ಟಿದೆಯಪ್ಪ ಅಂತಂದ್ರೆ 4 ಇರುತ್ತೆ ಫ್ರೆಂಡ್ಸ್. ಅಂದರೆ ಓಮ್ನಿಂದ ವೋಲ್ಟನ್ನು ಡಿವೈಡೆಡ್ ಮಾಡಬೇಕು ಫ್ರೆಂಡ್ಸ್. ಆಗ ವಿದ್ಯುತ್ ಸರ್ಕ್ಯೂಟ್ನಲ್ಲಿರುವ ವಿದ್ಯುತ್ ಬಂದ್ಬಿಟ್ಟು 1 ಆಂಪಿಯರ್ ಆಗಿರುತ್ತೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ವಿಸರ್ಜನೆಯ ವಿಭಿನ್ನ ವಿಧಾನಗಳನ್ನು ಕೆಳಗಿನ ಯಾವ ಆಯ್ಕೆಗಳು ಹೇಳುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಬಾಷ್ಪೀಕರಣ, ಪ್ರಸರಣ ಮತ್ತು ಸಂಗ್ರಹಣೆ. ಬಾಷ್ಪೀಕರಣ, ಪ್ರಸರಣ ಮತ್ತು ಸಂಗ್ರಹಣೆ ಬಂದ್ಬಿಟ್ಟು ಇದು ಸಸ್ಯಗಳಲ್ಲಿನ ವಿಭಿನ್ನ ವಿಧಾನಗಳನ್ನು ಹೇಳುತ್ತದೆ. ವಿವರಣೆ ಬಂದ್ಬಿಟ್ಟು ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ, ಪ್ರಸರಣ, ಸಂಗ್ರಹಣೆಗಳು ವಿಸರ್ಜನಾ ವಿಧಾನವಾಗಿದೆ. ಬಾಷ್ಪ ವಿಸರ್ಜನೆ ಎಂದರೆ ಸಸ್ಯದ ವೈಮಾನಿಕ ಭಾಗಗಳಿಂದ ಮುಖ್ಯವಾಗಿ ಎಲೆಗಳಲ್ಲಿ ಸೋಮಾಟದ ಮೂಲಕ ನೀರು ಆವಿ ಆಗುವ ಪ್ರಕ್ರಿಯೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಬಾಷ್ಪ ವಿಸರ್ಜನೆ ಅಂದರೆ. ಪ್ರಸರಣವು ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ವಸ್ತುಗಳ ಚಲನೆಯನ್ನು ಒಳಗೊಂಡಿರುತ್ತದೆ. ಶೇಖರಣೆ ಎಂದರೆ ಎಲೆಗಳು, ತೊಗಟೆ ಮತ್ತು ನಿರ್ವಾತಗಳಂತಹ ಸಸ್ಯದ ಕೆಲವು ಭಾಗಗಳಲ್ಲಿ ತ್ಯಾಜ್ಯ ಉತ್ಪನ್ನ ಸಂಗ್ರಹ, ಅಲ್ಲಿ ಅವುಗಳನ್ನು ಸಸ್ಯದ ಉಳಿದ ಜೀವಕೋಶ ಚಟುವಟಿಕೆಗಳಿಂದ ಪ್ರತ್ಯೇಕಿಸಬಹುದು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ZnO + CZn + CO ಪ್ರತಿಕ್ರಿಯೆಯಲ್ಲಿ ಕೆಳಗಿನವುದು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ZnO ಕಡಿಮೆಯಾಗಿ Zn ಆಗುತ್ತದೆ ಫ್ರೆಂಡ್ಸ್. ಅಂದರೆ ZnO ಕಡಿಮೆಯಾಗಿ Zn ಆಗುತ್ತದೆ. ವಿವರಣೆ ಬಂದ್ಬಿಟ್ಟು ಈ ಪ್ರತಿಕ್ರಿಯೆಯು ರೆಡಾಕ್ಸ್ ಪ್ರತಿಕ್ರಿಯೆಯಾಗಿದ್ದು ಇದರಲ್ಲಿ ZnO ಆಕ್ಸಿಡೀಕರಣವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕಡಿಮೆಯಾಗುತ್ತದೆ ಫ್ರೆಂಡ್ಸ್. ಕಾರ್ಬನ್ ಕಡಿಮೆಗೊಳಿಸುವ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. CO ಆಕ್ಸಿಡೀಕರಣಗೊಳ್ಳುತ್ತದೆ. Zn2+ ಅಯಾನುಗಳಿಂದ ಎಲೆಕ್ಟ್ರಾನ್ಗಳನ್ನು ಪಡೆಯುವುದರ ಮೂಲಕ ZnO Znಗೆ ಕಡಿತಗೊಳ್ಳುತ್ತದೆ ಫ್ರೆಂಡ್ಸ್. ರೆಡಾಕ್ಸ್ ಪ್ರತಿಕ್ರಿಯೆಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಪಡೆಯುವ ವಸ್ತುವು ಕಡಿಮೆಯಾಗುತ್ತದೆ ಮತ್ತು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ವಸ್ತುಗಳು ಆಕ್ಸಿಡೀಕರಣಗೊಳ್ಳುತ್ತವೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಒಂದು ಆಯಸ್ಕಾಂತವು ಸುರುಳಿಯ ಬಳಿ ಚಲಿಸಿದಾಗ ಸುರುಳಿಯಲ್ಲಿ ಪ್ರೇರಿತ ವಿಭವ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ. ಸುರುಳಿಯ ಬಳಿ ಆಯಸ್ಕಾಂತದ ವೇಗವನ್ನು ಹೆಚ್ಚಿಸಿದಾಗ ಏನಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಸುರುಳಿಯಲ್ಲಿ ಪ್ರೇರಿತ ವಿಭವ ವ್ಯತ್ಯಾಸವು ಹೆಚ್ಚಾಗುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದಕ್ಕೆ ಸರಿಯಾದ ಹೆಚ್ಚಾಗುತ್ತದೆ. ವಿವರಣೆ ಬಂದ್ಬಿಟ್ಟು ಒಂದು ಸುರುಳಿಯ ಬಳಿ ಆಯಸ್ಕಾಂತವನ್ನು ಚಲಿಸಿದಾಗ ವಿದ್ಯುತ್ಕಾಂತೀಯ ಪ್ರಚೋದನೆಯುಂಟಾಗಿ ಸುರುಳಿಯಲ್ಲಿ ಪ್ರೇರಿತ ವಿಭವ ವ್ಯತ್ಯಾಸ ಉಂಟಾಗುತ್ತದೆ ಫ್ರೆಂಡ್ಸ್. ಇನ್ನು ಸುರುಳಿಯ ಬಳಿ ಆಯಸ್ಕಾಂತದ ವೇಗವನ್ನು ಹೆಚ್ಚಿಸುವುದರಿಂದ ಸುರುಳಿಯ ಮೂಲಕ ಕಾಂತೀಯ ಹರಿವಿನ ಬದಲಾವಣೆ ದರ ಹೆಚ್ಚಾಗುತ್ತದೆ. ಸುರುಳಿಯಲ್ಲಿ ಪ್ರೇರಿತ ವಿಭವ ವ್ಯತ್ಯಾಸವು ಕಾಂತೀಯ ಹರಿವಿನ ಬದಲಾವಣೆಯ ದರಕ್ಕೆ ನೇರವಾಗಿ ಅನುಪಾತದಲ್ಲಿ ಇರುತ್ತದೆ. ಆದ್ದರಿಂದ ಆಯಸ್ಕಾಂತದ ವೇಗವನ್ನು ಹೆಚ್ಚಿಸುವುದರಿಂದ ಸುರುಳಿಯಲ್ಲಿ ಪ್ರೇರಿತ ವಿಭವ ವ್ಯತ್ಯಾಸ ಹೆಚ್ಚಾಗುತ್ತದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಕೆಳಗೆ ಉಲ್ಲೇಖಿಸಿರುವ ಅಲ್ವಿಯೋಲಿಗಳ ಕೆಲವು ಲಕ್ಷಣಗಳಲ್ಲಿ ತಪ್ಪಾದ ಆಯ್ಕೆಯನ್ನು ಹೆಸರಿಸಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಬೆರಳಿನಂಥ ರಚನೆಗಳಾಗಿವೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬೆರಳಿನಂಥ ರಚನೆಗಳಾಗಿವೆ. ಅಲ್ವಿಯೋಲಿಗಳು ರಕ್ತನಾಳಗಳ ವ್ಯಾಪಕ ಜಾಲವನ್ನು ಹೊಂದಿರುತ್ತವೆ. ಇದು ಅನಿಲ ವಿನಿಮಯಕ್ಕೆ ಅನುಕೂಲವಾಗುತ್ತದೆ. ಅನಿಲಗಳ ಸುಲಭ ಪ್ರಸರಣಕ್ಕಾಗಿ ಇದು ತೆಳುವಾದ ಗೋಡೆಯನ್ನು ಹೊಂದಿರುತ್ತದೆ. ಅನಿಲ ವಿನಿಮಯದ ದಕ್ಷತೆಯನ್ನು ಹೆಚ್ಚಿಸಲು ಅಲ್ವಿಯೋಲಿಗಳು ದೊಡ್ಡ ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿರುತ್ತವೆ. ಅಲ್ವಿಯೋಲಿಗಳ ರಚನೆಯ ಬೆರಳಿನಂಥವುದಲ್ಲ, ಬದಲಾಗಿ ಅವು ಹೆಚ್ಚು ಚೀಲದಂಥ ಅಥವಾ ಗುಳ್ಳೆಯ ಆಕಾರದಲ್ಲಿ ಇರುತ್ತವೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಉಸಿರಾಟದ ಸಮಯದಲ್ಲಿ ಅತಿ ದೊಡ್ಡ ಪ್ರಮಾಣದ ಅನಿಲ ವಿನಿಮಯ ಯಾವ ಭಾಗದಲ್ಲಿ ನಡೆಯುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ರಂಧ್ರಗಳಲ್ಲಿ ನಡೆಯುತ್ತದೆ ಫ್ರೆಂಡ್ಸ್. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಹೇಳ್ಬೇಕಂತಂದರೆ ರಂಧ್ರಗಳು ಎಂದರೆ
ಎಲೆ ಮತ್ತು ಕಾಂಡಗಳ ಮೇಲ್ಮೈಯಲ್ಲಿ ಕಂಡುಬರುವ ಚಿಕ್ಕ ರಂಧ್ರಗಳು ಅಥವಾ ರಂಧ್ರಗಳು. ಅವು ಅನಿಲ ವಿನಿಮಯಕ್ಕೆ ಅತ್ಯಗತ್ಯ ಫ್ರೆಂಡ್ಸ್. ಪ್ರಕಾಶ ಸಂಶ್ಲೇಷಣೆ ಮತ್ತು ಉಸಿರಾಟದ ಸಮಯದಲ್ಲಿ ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡಲು ಅನುವು ಮಾಡಿಕೊಡುತ್ತವೆ. ರಂಧ್ರಗಳು ಅವುಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ನಿಯಂತ್ರಿಸುವ ರಕ್ಷಕ ಕೋಶಗಳು ಸುತ್ತುವರಿದಿವೆ ಫ್ರೆಂಡ್ಸ್. ಅದರ ಸುತ್ತಲೂ ಅನಿಲ ವಿನಿಮಯ ಜೊತೆಗೆ ರಂಧ್ರಗಳು ಬಾಷ್ಪೀಭವನ ಕ್ರಿಯೆಯ ಮೂಲಕ ಪಾತ್ರ ವಹಿಸುತ್ತವೆ. ಸಸ್ಯಗಳಲ್ಲಿ ನೀರಿನ ನಷ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಎಥನಾಲ್ನಿಂದ ಎಥನೋಯಿಕ್ ಆಮ್ಲಕ್ಕೆ ಪರಿವರ್ತನೆಯು ಈ ಕೆಳಗಿನ ಯಾವ ಪ್ರತಿಕ್ರಿಯೆಗಳ ಉದಾಹರಣೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಆಕ್ಸಿಡೀಕರಣದ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ವಿವರಣೆ ಬಂದ್ಬಿಟ್ಟು ಎಥೆನಾಲ್ನಿಂದ ಎಥೆನೋಯಿಕ್ ಆಮ್ಲಕ್ಕೆ ಪರಿವರ್ತನೆಗೊಳ್ಳುವುದಕ್ಕೆ ಆಕ್ಸಿಡೀಕರಣ ಪ್ರತಿಕ್ರಿಯೆ ಅಂತ ಕರೀತಾರೆ ಫ್ರೆಂಡ್ಸ್. ಈ ಪ್ರತಿಕ್ರಿಯೆಯಲ್ಲಿ ಎಥನಾಲ್ C2H5OH ಆಕ್ಸಿಡೀಕರಣಗೊಂಡು ಎಥೆನೋಯಿಕ್ ಅಂದರೆ CH2COOH ಉತ್ಪಾದಿಸುತ್ತದೆ ಫ್ರೆಂಡ್ಸ್. ಆಕ್ಸಿಡೀಕರಣ ಪ್ರತಿಕ್ರಿಯೆಗಳು ಆಮ್ಲಜನಕ ಲಾಭ ಅಥವಾ ಹೈಡ್ರೋಜನ್ ನಷ್ಟವನ್ನು ಒಳಗೊಂಡಿರುತ್ತದೆ. ಈ ಪ್ರಕ್ರಿಯೆಯು ಸಾವಯವ ರಸಾಯನಶಾಸ್ತ್ರ ಮತ್ತು ಜೀವರಸಾಯನಶಾಸ್ತ್ರದ ಮಹತ್ವವಾಗಿದೆ. ಅಲ್ಲಿ ಆಲ್ಕೋಹಾಲ್ಗಳನ್ನು ಆಮ್ಲಗಳಾಗಿ ಆಕ್ಸಿಡೀಕರಣಗೊಳಿಸಲಾಗುತ್ತದೆ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು 220 ವೋಲ್ಟೇಜ್ ಮತ್ತು 2200 ವ್ಯಾಟ್ ರೇಟಿಂಗ್ ಹೊಂದಿರುವ ವಿದ್ಯುತ್ ಹೀಟರ್ಗೆ ಸಂಪರ್ಕಿಸಬೇಕಾದ ಫ್ಯೂಸ್ ತಂತಿಯ ಕನಿಷ್ಠ ರೇಟಿಂಗ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, 10 ಆಂಪಿಯರ್ ಅಂತ ಹೇಳ್ಬೋದು ಫ್ರೆಂಡ್ಸ್, ಅಂದರೆ 10 ಆಂಪಿಯರ್. ಇದರ ಬಗ್ಗೆ ಸ್ವಲ್ಪ ವಿವರಣೆ ಹೇಳ್ಬೇಕಂತಂದರೆ I = P/V ಇದರ ಸೂತ್ರ ಆಗಿರುತ್ತೆ. ಇಲ್ಲಿ P ಅಂದರೆ ಹೀಟರ್ ಶಕ್ತಿ ರೇಟಿಂಗ್ ಅಂದರೆ 2200 ವ್ಯಾಟ್, V ಅಂದರೆ ವೋಲ್ಟೇಜ್ ಅಂದರೆ ಇದು 220 ವೋಲ್ಟೇಜ್. ನೀಡಲಾದ ಮೌಲ್ಯಗಳನ್ನು ಬದಲಿಸುವುದು ಅಂದರೆ I = P/V ಇದೆ ಫ್ರೆಂಡ್ಸ್. P ಬಂದ್ಬಿಟ್ಟು 2200, V ಬಂದ್ಬಿಟ್ಟು 220 ವೋಲ್ಟೇಜ್. ಇದನ್ನು ಡಿವೈಡೆಡ್ ಬೈ ಅಂದರೆ ಈ ಜೀರೋ ಹೋಗುತ್ತೆ ಫ್ರೆಂಡ್ಸ್. 22 10 220 ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 10 ಆಂಪಿಯರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ವಾತಾವರಣದ ಸ್ಟ್ರಾಟೋಸ್ಫಿಯರ್ ಪದರಿನಲ್ಲಿ ಓಝೋನ್ ಕ್ಷೀಣತೆ ಯಾವುದಕ್ಕೆ ಕಾರಣವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬಂದ್ಬಿಟ್ಟು ಇದು ಭೂಮಿಯ ಮೇಲ್ಮೈಯನ್ನು ತಲುಪುವ UV ಕಿರಣಗಳ ಹೆಚ್ಚಳದಿಂದ ವಾತಾವರಣದಲ್ಲಿರುವ ಸ್ಟ್ರಾಟೋಸ್ಫಿಯರ್ ಪದರಲ್ಲಿನ ಓಝೋನ್ ಕ್ಷೀಣತೆಗೆ ಕಾರಣವಾಗಿದೆ ಫ್ರೆಂಡ್ಸ್. ಅಂದರೆ UV ಕಿರಣಗಳಿಂದ ಓಝೋನ್ ಪದರು ಇನ್ನೂ ಕೂಡ ಕ್ಷೀಣಿಸುತ್ತದೆ ಫ್ರೆಂಡ್ಸ್. ಅಂದರೆ UV ಅಂತಂದರೆ ಅಲ್ಟ್ರಾ ವೈಲೆಟ್ ಕಿರಣ. ಇದರ ವಿವರಣೆ ಬಂದ್ಬಿಟ್ಟು ಓಝೋನ್ ಪದರವು ಸ್ಟ್ರಾಟೋಸ್ಫಿಯರ್ ಪದರವಾಗಿದೆ. ಇದು ಭೂಮಿಯ ವಾತಾವರಣದ 2ನೇ ಪದರು ಅಂತ ಹೇಳ್ಬೋದು. ಸ್ಟ್ರಾಟೋಸ್ಫಿಯರ್ಗೆ ನಮ್ಮ ಗ್ರಹಕ್ಕೆ ಅಂಟಿಕೊಂಡಿರುವ ರಕ್ಷಣಾ ಅನಿಲ ಪದರವಾಗಿದೆ. ಓಝೋನ್ ಪದರವು ಸ್ಪಂಜಿನಂತೆ ಭೂಮಿಯನ್ನು ತಲುಪುವ ಸೌರ ವಿಕಿರಣವನ್ನು ಹೀರಿಕೊಳ್ಳುತ್ತದೆ. ಬದುಕಲು ನಮಗೆ ಸೂರ್ಯನ ಕೆಲವು ಕಿರಣಗಳು ಬೇಕಾಗುತ್ತವೆ, ಆದರೆ ಅತಿಯಾದ ವಿಕಿರಣ ಜೀವಿಗಳಿಗೆ ಹಾನಿಕರವಾಗಬಹುದು. ಓಝೋನ್ ಪದರವು ಭೂಮಿಯ ಮೇಲಿನ ಜೀವನಕ್ಕೆ ರಕ್ಷಣಾತ್ಮಕ ಪದರವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಪ್ರೇರಿತ ವಿಭವಾಂತರದ SI ಘಟಕ ಯಾವುದು? ಅಂದರೆ ಪ್ರೇರಿತ ವಿಭವಾಂತರದ SI ಘಟಕ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ವೋಲ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ಅಂದರೆ ವಿವರಣೆ ಬಂದ್ಬಿಟ್ಟು ಪ್ರೇರಿತ ವಿಭವಾಂತರದ SI ಘಟಕ ಬಂದ್ಬಿಟ್ಟು ವೋಲ್ಟ್ ಆಗಿದೆ ಫ್ರೆಂಡ್ಸ್. ವೋಲ್ಟ್ ಎಂಬುದು ವಿದ್ಯುತ್ ವಿಭವಾಂತರದ ವೋಲ್ಟೇಜ್ ವಿದ್ಯುತ್ ಚಾಲಕ ಬಲಕ್ಕಾಗಿ ಪಡೆದ ಘಟಕ ಇದಾಗಿರುತ್ತೆ. ಇದನ್ನು ಇಟಾಲಿಯನ್ ಭೌತಶಾಸ್ತ್ರದ ಅಲೆಸ್ಸಾಂಡ್ರಾ ವೋಲ್ಟ್ ಅವರ ಹೆಸರಿಡಲಾಗಿದೆ ಫ್ರೆಂಡ್ಸ್. 1 ವೋಲ್ಟನ್ನು 1 ಆಂಪಿಯರ್ ಪ್ರವಾಹವು 1 ವ್ಯಾಟ್ ಶಕ್ತಿಯನ್ನು ವಿಸರ್ಜಿಸಿದಾಗ ವಾಹಕದಾದ್ಯಂತ ವಿಭವಾಂತರವಾಗಿ ವ್ಯಾಖ್ಯಾನಿಸುತ್ತದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಮಾನವರಲ್ಲಿ ರಕ್ತ ಪರಿಚಲನಾ ವ್ಯವಸ್ಥೆಯು ಕೆಲವು ವೈಶಿಷ್ಟ್ಯಗಳನ್ನು ಈ ಕೆಳಗೆ ಉಲ್ಲೇಖಿಸಲಾಗಿದೆ. ಅದರ ತಪ್ಪಾದ ಆಯ್ಕೆಯನ್ನು ಹೆಸರಿಸಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಅಧಿಕ ರಕ್ತದೊತ್ತಡವು ರಕ್ತನಾಳಗಳ ಸಂಕೋಚನದಿಂದ ಉಂಟಾಗುತ್ತದೆ. ಇದು ತಪ್ಪಾದ ಉತ್ತರ ನೋಡಿ ಫ್ರೆಂಡ್ಸ್. ವಿವರಣೆ ಬಂದ್ಬಿಟ್ಟು ಪ್ಲೇಟಲೆಟ್ಗಳು ರಕ್ತ ಹೆಪ್ಪುಗಟ್ಟುವಿಕೆ ಸಹಾಯ ಮಾಡುತ್ತದೆ. ಇದು ಸರಿಯಾದ ಉಲ್ಲೇಖ ಫ್ರೆಂಡ್ಸ್. ಕ್ಯಾಪಿಲರಿಗಳು ಸೇರಿ ರಕ್ತನಾಳವನ್ನು ರೂಪಿಸುತ್ತದೆ. ಇದನ್ನು ನಿಖರವಾಗಿ ಇದು ಕೂಡ ಸರಿ ಫ್ರೆಂಡ್ಸ್. ಉಲ್ಲೇಖಿಸಿದಂತೆ ದುಗ್ಧರಸವು ವಾಸ್ತವಿಕವಾಗಿ ಅಂಗಾಂಶ ದ್ರವ ಎಂದು ಕರೆಯುತ್ತಾರೆ. ಅಧಿಕ ರಕ್ತದೊತ್ತಡವು ರಕ್ತನಾಳಗಳ ಸಂಕೋಚನದಿಂದ ಉಂಟಾಗುತ್ತದೆ ಎಂದು ಹೇಳಲಾಗಿದೆ, ಆದರೆ ಇದು ತಪ್ಪು. ಅಧಿಕ ರಕ್ತದೊತ್ತಡ ಅಥವಾ
ಅಧಿಕ ರಕ್ತದೊತ್ತಡ ಸಾಮಾನ್ಯವಾಗಿ ರಕ್ತನಾಳಗಳ ಸಂಕೋಚನದಿಂದ ಅಲ್ಲ ಫ್ರೆಂಡ್ಸ್, ಅದು ಅಪಧಮನಿಗಳ ಸಂಕೋಚನದಿಂದ ಉಂಟಾಗುತ್ತದೆ. ಅದಕ್ಕೆ ಇದು ತಪ್ಪಾದ ಉತ್ತರ ಇದಾಗಿರುತ್ತೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಒಂದು ಗೋಳಾಕಾರದ ಕನ್ನಡಿಯು ಬೆಳಕಿನ ಕಿರಣವನ್ನು ಪ್ರಧಾನ ಅಕ್ಷದ ಮೇಲಿನ ಒಂದು ನಿರ್ದಿಷ್ಟ ಬಿಂದುವಿನಿಂದ ಒಮ್ಮುಖಗೊಳಿಸುತ್ತದೆ. ಕನ್ನಡಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಅಥವಾ ನಿಜ ಅಥವಾ ಸರಿ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮತ್ತು ಸಿ, ಅಂದರೆ ಮೇಲಿನ ಎ ಮತ್ತು ಸಿ ಎರಡು ಅಂತ ಇವೆ ಫ್ರೆಂಡ್ಸ್. ಅಂದರೆ ಎ ಬಂದ್ಬಿಟ್ಟು ಬಳಸಲಾದ ಕನ್ನಡಿಯು ಕಾಣ್ಕೆವಾಗಿದೆ. ಅಂದರೆ ಬೆಳಕಿನ ಕಿರಣಗಳ ಪ್ರಧಾನ ಅಕ್ಷದ ಮೇಲೆ ಒಂದು ಕನ್ನಡಿ ಇರುತ್ತೆ ಫ್ರೆಂಡ್ಸ್, ಅದು ಬಳಸಲಾದ ಕನ್ನಡಿಯು ಕಾಣ್ಕೆವಾಗಿದೆ ಮತ್ತು ಒಮ್ಮುಖ ಬಿಂದುವು ಕನ್ನಡಿಯ ಪ್ರಮುಖ ಗಮನವಾಗಿದೆ. ಇವೆರಡೂ ಕೂಡ ಸರಿಯಾದ ಉತ್ತರ ಫ್ರೆಂಡ್ಸ್. ವಿವರಣೆ ಬಂದ್ಬಿಟ್ಟು ಪ್ರಧಾನ ಅಕ್ಷದ ಮೇಲೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಕಿರಣವನ್ನು ಒಮ್ಮುಖಗೊಳಿಸಿದಾಗ ಗೋಳಾಕಾರದ ಕನ್ನಡಿಯು ನಿಮ್ನ ಅಂತ ಹೇಳ್ಬೋದು. ಏಕೆಂದರೆ ನಿಮ್ನ ಕನ್ನಡಿಗಳು ಮಾತ್ರ ಬೆಳಕಿನಲ್ಲಿ ಸಮಾಂತರ ಕಿರಣಗಳನ್ನು ಪ್ರಧಾನ ಕೇಂದ್ರ ಎಂದು ಕರೆಯಲ್ಪಡುವ ಒಂದೇ ಬಿಂದುವಿಗೆ ಒಮ್ಮುಖಗೊಳಿಸುತ್ತವೆ. ಕಾಣ್ಕೆ ಕನ್ನಡಿಯು ಬಂದ್ಬಿಟ್ಟು ನಾಭಿ ದೂರವನ್ನು ಧನಾತ್ಮಕವಲ್ಲ, ಋಣಾತ್ಮಕ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹೇಳಿಕೆ ಬಿ ತಪ್ಪಾಗಿದೆ. ಎ ಮತ್ತು ಸಿ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಒಂದು ಫಿನ್ ಲೆನ್ಸ್ 1.5 ಮೀಟರ್ ದೂರದಲ್ಲಿ ಇರಿಸಲಾಗಿರುವ ವಸ್ತುವಿಗೆ -3 ಆವರ್ತನೆಯನ್ನು ಉತ್ಪಾದಿಸುತ್ತದೆ. ಚಿತ್ರದ ದೂರವನ್ನು ಸರಿಯಾದ ಚಿಹ್ನದೊಂದಿಗೆ ಕಂಡುಹಿಡಿಯಿರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 4.5 ಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿವರಣೆ ಬಂದ್ಬಿಟ್ಟು ಲೆನ್ಸ್ನಿಂದ ಉತ್ಪಾದಿಸಲ್ಪಟ್ಟ ಆವರ್ತನೆ ಅಂದರೆ ಎಮ್ ಅನ್ನು ಸೂತ್ರದಿಂದ ನೀಡಲಾಗುತ್ತದೆ. ಎಮ್ =v/u, ಅಂದರೆ ವಿ ಚಿತ್ರದ ದೂರ, ಯು ಬಂದ್ಬಿಟ್ಟು ವಸ್ತುವಿನ ದೂರ. ಆವರ್ತನೆ 3 ಮೀಟರ್ ಇದೆ ಫ್ರೆಂಡ್ಸ್. ವಸ್ತುವಿನ ದೂರ 1.5, ಅಂದರೆ ಎಮ್ ಬಂದ್ಬಿಟ್ಟು -3, ಯು ಬಂದ್ಬಿಟ್ಟು 1.5. ಲೆನ್ಸ್ಗಾಗಿ ವಸ್ತುವಿನ ದೂರ ಋಣಾತ್ಮಕವಾಗಿರುತ್ತದೆ. ಆದ್ದರಿಂದ ಯು =1.-5, ಅಂದರೆ ದೂರ ಇದ್ದಾಗ ಋಣಾತ್ಮಕ ಆಗಿರ್ತದೆ ಫ್ರೆಂಡ್ಸ್, ಸಮೀಪ ಇದ್ದಾಗ ಧನಾತ್ಮಕ ಆಗಿರುತ್ತೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ಎಮ್ ಯು ಮಾಡಬೇಕು ಫ್ರೆಂಡ್ಸ್. ಅಂದರೆ ಎಮ್ ಬಂದ್ಬಿಟ್ಟು -3 ಇದೆ, ಯು ಬಂದ್ಬಿಟ್ಟು ಅಂದರೆ ದೂರ ಬಂದಾಗ -5 ಆಗುತ್ತೆ ಫ್ರೆಂಡ್ಸ್, ಸಮೀಪ ಇದ್ದಾಗ ಪ್ಲಸ್ ಅಂದರೆ ಧನಾತ್ಮಕ ಆಗಿರುತ್ತೆ, ದೂರ ಇದ್ದಾಗ -5 ಆಗುತ್ತೆ ಫ್ರೆಂಡ್ಸ್. ಅಂದರೆ -3 × 1.5. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 4.5 ಮೀಟರ್ ಬಂದ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ. ಚಿತ್ರದ ದೂರವು ಧನಾತ್ಮಕವಾಗಿದೆ, ಇದು ವಸ್ತುವಿನಿಂದ ವಿರುದ್ಧ ದಿಕ್ಕಿನಲ್ಲಿ ಚಿತ್ರವು ರೂಪುಗೊಳ್ಳುತ್ತದೆ ಎಂದು ಸೂಚಿಸುತ್ತದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಬಲದ ಏಕಮಾನ ಯಾವುದು? ಫ್ರೆಂಡ್ಸ್, ಬಲದ ಏಕಮಾನ ಬಂದ್ಬಿಟ್ಟು ನ್ಯೂಟನ್ ಆಗಿದೆ ನೋಡಿ ಫ್ರೆಂಡ್ಸ್. ನ್ಯೂಟನ್ ಬಲದ ಏಕಮಾನ ಆಗಿರುತ್ತೆ. ವಿವರಣೆ ಬಂದ್ಬಿಟ್ಟು ಉದ್ದದ ಏಕಮಾನ ಬಂದ್ಬಿಟ್ಟು ಮೀಟರ್ ಆಗಿರುತ್ತೆ, ಕೆಲಸದ ಏಕಮಾನ ಬಂದ್ಬಿಟ್ಟು ಜೂಲ್ ಆಗಿರುತ್ತೆ, ತಾಪಮಾನದ ಏಕಮಾನ ಬಂದ್ಬಿಟ್ಟು ಕೆಲ್ವಿನ್ ಆಗಿರುತ್ತೆ, ಶಕ್ತಿಯ ಏಕಮಾನ ಬಂದ್ಬಿಟ್ಟು ಜೂಲ್ ಆಗಿರುತ್ತೆ ಮತ್ತು ಶಬ್ದದ ಏಕಮಾನ ಬಂದ್ಬಿಟ್ಟು ಡೆಸಿಬಲ್ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್. ಈ ಪ್ರಶ್ನೆ ಪತ್ರಿಕೆ ಬಂದ್ಬಿಟ್ಟು ಟಫ್ ಇದ್ದರೆ ಟಫ್ ಅಂತ, ಈಸಿ ಇದ್ದರೆ ಈಸಿ ಅಂತ, ಮಾಡ್ರೇಟ್ ಇದ್ದರೆ ಮಾಡ್ರೇಟ್ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ಗ್ರೂಪ್ ಡಿ ಪ್ರಶ್ನೆ ಪತ್ರಿಕೆ ಕುರಿತು ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.